ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೂರನೇ ಪ್ರೋಮೋ ಅಪ್ಲೋಡ್ ಆಗಿದೆ. ಆ್ಯಕ್ಚುಲಿ 2 ಪ್ರೋಮೋಗಳು ಆಲ್ರೆಡಿ ಅಪ್ಲೋಡ್ ಆಗಿದೆ. ಒಂದು ಬೆಳಿಗ್ಗೆ ಯಾರು ನಾಮಿನೇಟ್ ಆಗ್ತಾರೆ ಅನ್ನೋಂಥದ್ದು ಪ್ರೋಮೋ ಬಗ್ಗೆ, ಆದರೆ ಇನ್ನೊಂದು ಮಧ್ಯಾಹ್ನ ಕರ್ನಾಟಕ ರಾಜ್ಯೋತ್ಸವದ ಬಗ್ಗೆ ನಮ್ಮ ಸುದೀಪ್ ಅವರು ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆಗೆ ಸಂಭ್ರಮ ನಡೀತಾ ಇದೆ. ಅದರ ಒಂದು ಪ್ರೋಮೋ ಅಪ್ಲೋಡ್ ಆಗಿರುವಂಥದ್ದು. ಆ್ಯಂಡ್ ಇವಾಗ ಇನ್ನೊಂದು ಪ್ರೋಮೋ ಅಪ್ಲೋಡ್ ಆಗಿದೆ, ರಕ್ಷಿತಾ ಅಸಲಿನ ನಕಲಿನ ಅನ್ನೋಂಥದ್ದು. ಬಟ್ ಇವತ್ತಿನ ಒಂದು ಪ್ರೋಮೋಗಳು ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಸೋಷಿಯಲ್ ಮೀಡಿಯಾ ಒಂದು ಪೇಜಸ್ಗಳು ಕಲರ್ಸ್ ಕನ್ನಡದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅನ್ಯೂಶುವಲ್ ಆಗಿರೋಂಥ ಒಂದು ಟೈಮಿಂಗಲ್ಲಿ ಬರ್ತಿರೋವಂಥದ್ದು. ಅದಕ್ಕೋಸ್ಕರ ಸುಮಾರು ಜನಕ್ಕೆ ಇವತ್ತು ಪ್ರೋಮೋಗಳು ಯಾಕೆ ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇದೆ. ಬಟ್ ಕನ್ಫ್ಯೂಷನ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಸೋಷಿಯಲ್ ಮೀಡಿಯಾ ಒಂದು ಪ್ಲಾಟ್ಫಾರ್ಮ್ಗಳು ಕಲರ್ಸ್ ಕನ್ನಡದು ಸಸ್ಪೆಂಡ್ ಆಗಿರೋದ್ರಿಂದ ನಾರ್ಮಲ್ ಟೈಮ್ ಬರೋಕ್ಕಿಂತ ಸ್ವಲ್ಪ ಅನ್ಯೂಶುವಲ್ ಆಗಿರೋಂಥ ಟೈಮಿಗೆ ಬರ್ತಿರೋವಂಥದ್ದು. ಒಂದು ಪ್ರೋಮೋ ಬಗ್ಗೆ ನಾನು ಮಾತಾಡಬೇಕು, ರಕ್ಷಿತಾ ಅಸಲಿನ ನಕಲಿನ ಅನ್ನೋವಂಥದ್ದು. ಅಂದರೆ ಇಲ್ಲಿ ಪಂಚಾಯತಿನಲ್ಲಿ ರಕ್ಷಿತಾ ಬಗ್ಗೆ ಒಂದು ಕೆಲವೊಂದು ಹೇಳಿಕೆಗಳು ಬರ್ತಿರೋವಂಥದ್ದು ಅಶ್ವಿನಿ, ರಿಷಾ ಆ್ಯಂಡ್ ಸುದಿ ಅವ್ರ ಬಗ್ಗೆ, ಸುದಿ ಅವ್ರ ಕಡೆಯಿಂದ. ಇಲ್ಲಿ ಅಶ್ವಿನಿ ಹೇಳ್ತಿರುವಂಥದ್ದು ಫಸ್ಟ್ ಆ್ಯಕ್ಚುಲಿ ಸುದೀಪ್ ಸರ ಕೇಳುವಂಥದ್ದು ಅಂದರೆ ರಕ್ಷಿತಾ ಅವರು ಎಲ್ಲ ಕಡೆ ಮೂಗು ತೂರಿಸ್ಕೊಂಡು ಬರೋದ್ರಿಂದ ರಕ್ಷಿತಾ ಅವರು ಫೇಕ್ ಅನ್ನೋ ರೀತಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಬರ್ತಾ ಇದೆ. ಬಿಕಾಸ್ ಈ ಒಂದು ಸ್ಟೇಟ್ಮೆಂಟ್ ಮೇ ಬಿ ಮನೆಯಲ್ಲೇ ಯಾರೋ ಒಬ್ಬರು ಹೇಳಿರ್ತಾರೆ. ಅದಕ್ಕೋಸ್ಕರನೇ ಸುದೀಪ್ ಸರಲ್ಲಿ ಕೇಳಿರುವಂಥದ್ದು. ಆ್ಯಂಡ್ ಅಶ್ವಿನಿ ಹೇಳುವಂಥದ್ದು ಜಗಳ ಆಡ್ತಿದ್ದಾಗ ಅವರು ಒಂಥರ ಡ್ಯಾನ್ಸ್ ಮಾಡ್ಕೊಂಡೇ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ಜಗಳ ಆಡ್ತಿಲ್ಲ, ಬಟ್ ಡ್ಯಾನ್ಸ್ ಮಾಡ್ಕೊಂಡೇ ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಆ್ಯಂಡ್ ರಿಷಾ ಅಂತ ಬಂದಾಗ ಇಲ್ಲಿ 10-15 ನಿಮಿಷ ತುಂಬ ಚೆನ್ನಾಗಿ ಮಾತಾಡ್ತಾರೆ ಕಿತ್ತಾಡೋ ಟೈಮಲ್ಲಿ. ಬಟ್ ಸ್ಯಾಟರ್ಡೇ ಆ್ಯಂಡ್ ಸಂಡೇ ಅಂತ ಬಂದಾಗ ಎಲ್ಲೋ ಸುಮ್ಮನೆ ಅದು ಇದು ಅನ್ನೋದ್ರಲ್ಲೇ ಮುಗಿಸ್ಬಿಡ್ತಾರೆ. ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಆಮೇಲೆ ಸ್ಟ್ರಾಟಜಿ ಏನಾದರೂ ಮಾಡ್ತಿರ್ಬಹುದು ಅನ್ನೋಂಥ ಅನ್ನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ಅಂತ ಬಂದಾಗ ಹೌದಣ್ಣ ಒಂದು ಸ್ವಲ್ಪ ಯಾಕೋ ಫೇಕ್ ಅಂತ ಅನಿಸುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಒಂದು ನಾನು ಹೇಳುವಂಥದ್ದು ಏನು ಅಂತಂದರೆ ಇಲ್ಲಿ ಯಾರು ಫೇಕು ಯಾರು ಸತ್ಯ ಅನ್ನೋಂಥದ್ದು ಅವ್ರವ್ರಿಗೆ ಗೊತ್ತಿರುತ್ತೆ. ಬಿಟ್ಟರೆ ಜನಗಳೇ ಆದಂಥವ್ರು ಜಡ್ಜ್ ಮಾಡ್ತಾರೆ. ಯಾರು ಫೇಕು, ಯಾವಾಗ ಫೇಕ್ ಆಡಿದ್ದಾರೆ, ಯಾವಾಗ ಸುಳ್ಳು ಹೇಳ್ತಿದ್ದಾರೆ, ಯಾರಿಗೆ ಅರೋಗೆನ್ಸು, ಪ್ರತಿಯೊಂದು ಕೂಡ ಜನಗಳಿಗೆ ಅರ್ಥ ಆಗುತ್ತೆ. ಬಿಕಾಸ್ ಸೀಸನ್ 11 ಸೀಸನ್ಗಳನ್ನ ನೋಡ್ಕೊಂಡು ಬಂದಿರುವಂಥವ್ರಿಗೆ ಯಾರು ಏನು ಮಾಡ್ತಿದ್ದಾರೆ ಅಂತ ಅರ್ಥ ಆಗುತ್ತೆ. ಇವತ್ತಲ್ಲಿ ನಾಳೆ ಅರ್ಥ ಆಗುತ್ತೆ. ಅದು ಸುಮಾರು ಜನಕ್ಕೆ ಅರ್ಥ ಆಗ್ಬೋದು, ಕೆಲವು ಅರ್ಥ ಆಗದೇ ಇರ್ಬೋದು. ಬಟ್ ನಾರ್ಮಲ್ ಆಗಿ ನೋಡುವಂಥ ಜನಗಳಿಗಂತೂ ಅರ್ಥ ಆಗುತ್ತೆ. ಅದಕ್ಕೇನು ಜನಗಳು ವೋಟಿಂಗ್ ಅಂತ ಕೊಡಬೇಕು. ಅದನ್ನು ಅವರು ವೋಟಿಂಗಲ್ಲಿ ಯಾರನ್ನ ಗೆಲ್ಲಿಸಬೇಕು, ಯಾರು ಫೇಕ್ ಇದ್ದಾರೆ, ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅನ್ನೋದ್ರ ಮೇಲೆ ಡಿಸೈಡ್ ಮಾಡಿಕೊಂಡು ವೋಟ್ ಮಾಡುವಂಥದ್ದು. ಓಕೆ, ಇಲ್ಲಿ ಒಳಗಡೆ ಅಂತ ಸ್ಪರ್ಧಿಗಳ ಬಗ್ಗೆ ಮಾತಾಡಬೇಕು. ಖಂಡಿತವಲ್ಲ ಅವ್ರಿಗೂ ಕೂಡ ಗೊತ್ತಿರುತ್ತೆ. 1.5 ಅವರ್ ತೋರಿಸಿದ್ರೆ ಅಲ್ಲಿ 12 ಅವರ್ಸ್ 24 ಅವರ್ಸ್ ಕೂಡ ಅಲ್ಲಿ ಅವ್ರ ಜೊತೆಗೆ ಇರ್ತಾರೆ. ಅಂಥ ಟೈಮಲ್ಲಿ ಅವ್ರದ್ದು ಡಿಸಿಷನ್ಗಳನ್ನೂ ಕೂಡ ನಾವು ನೋಡಬೇಕಾಗುತ್ತೆ. ಒಂದು ಅಶ್ವಿನಿ ಹೇಳುವಂಥದ್ದು ಜಗಳ ಆಡ್ತಿರ್ಬೇಕಾದ್ರೆ ಡ್ಯಾನ್ಸ್ ಮಾಡೋ ರೀತಿಯಲ್ಲಿ ಇರುತ್ತೆ ಅಂತ. ಹೌದು, ಕೆಲವೊಂದು ಜನಗಳದ್ದು ಹಂಗೆ ಅದು ಇದಿರುತ್ತೆ, ರೂಢಿ ಇರುತ್ತೆ. ಮಾತಾಡೋ ಟೈಮಲ್ಲಿ ಕೈ ಬೀಸ್ಕೊಂಡು ಮಾತಾಡುವಂಥದ್ದು, ಬಾಡಿ ಲ್ಯಾಂಗ್ವೇಜೇ ಚೇಂಜ್ ಆಗುತ್ತೆ. ಅದೇ ರೀತಿಯಲ್ಲಿ ರಕ್ಷಿತಾ ಇರುವಂಥದ್ದು ಸ್ವಲ್ಪ ಜಗಳ ಅಂತ ಬಂದಾಗ ಸ್ವಲ್ಪ ಅವರು ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪ ಚೇಂಜ್ ಆಗುತ್ತೆ. ಹಾವಭಾವ ಎಲ್ಲ ಸ್ವಲ್ಪ ಬೇರೆ ರೀತಿಯಲ್ಲೇ ಇರುತ್ತೆ ಅಂತಲೇ ಹೇಳ್ಬೋದು. ಅದು ಅವರ ಒಂದು ಅಭ್ಯಾಸ ಅಂತಲೇ ಹೇಳ್ಬೋದು. ಬಟ್ ಅದು ನೋಡಿದ ತಕ್ಷಣ ಬೇರೆಯವರಿಗೆ ಸ್ವಲ್ಪ ಇನ್ನೊಂದು ಚೂರು ಕೋಪ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂಥರ ಎದುರುಗಡೆ ಇದ್ದಂಥವ್ರಿಗೆ ಇನ್ನೂ ಪ್ರವೋಕ್ ಆದಂಗೆ ಆಗುತ್ತೆ. ಅದಾಗೇನು ಆ ಒಂದು ಗೆಜ್ಜೆ ಇದರಲ್ಲಿ ಕೂಡ ಹಾಗೆ ಆಯಿತು ಅಂತ ಅನಿಸುತ್ತೆ. ಬಟ್ ಅದರಲ್ಲಿ ಖಂಡಿತವಾಗ್ಲೂ ಕೆಲವೊಂದು ಪದಗಳು ಮಾತಾಡಿರುವಂಥದ್ದು ಅಶ್ವಿನಿ ಕಡೆಯಿಂದ ತುಂಬ ದೊಡ್ಡ ಮಿಸ್ಟೇಕ್ಸ್ ಮಾಡಿದ್ದಾರೆ. ಅದರಲ್ಲಿ ಅದನ್ನು ಡಿಫೆಂಡ್ ಮಾಡ್ಕೊಳ್ಳೋಂಗೆ ಆಗದ್ದೇ ಇಲ್ಲ. ಓಕೆ, ರಕ್ಷಿತಾಗಿ ಮಾಡಿದ್ರು, ಇವರು ಆ ಥರ ಮಾತಾಡಿದ್ರು ಅನ್ನೋದಕ್ಕೆ ಚಾನ್ಸೇ ಇಲ್ಲ. ಬಟ್ ಇಲ್ಲಿ ಈ ವಿಷಯ ಅಂತ ಬಂದಾಗ ಕೆಲವು ಟೈಮಲ್ಲಿ ಹಂಗೆ ಮಾಡ್ತಾರೆ. ಅದರಲ್ಲಿ ಡ್ಯಾನ್ಸ್ ಮಾಡೋವಂಥದ್ದು ಡ್ಯಾನ್ಸ್ ರೀತಿಯಲ್ಲಿ ಕಾಣಿಸುತ್ತೆ, ಬಟ್ ಡ್ಯಾನ್ಸ್ ಅಲ್ಲ ಅದು ಅವ್ರ ಹಾವಭಾವ ಅಂತಲೇ ಹೇಳ್ತೀನಿ. ಆ್ಯಂಡ್ ರಿಷಾ ಅಂತ ಬಂದಾಗ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ್ದಾರೆ. 15 ನಿಮಿಷ ಬೇಕಾದರೆ ಅಲ್ಲಿ ಜಗಳ ಟೈಮಲ್ಲಿ ತುಂಬ ಚೆನ್ನಾಗೇ ಮಾತಾಡ್ತಾಳೆ. ಸ್ಯಾಟರ್ಡೇ ಬಂದಾಗ ಅಂದರೆ ಅದು ಇದು ಅಂತಾಳೆ ಅಂತ. ಮೇ ಬಿ ಹೌದು, ನಾನು ಚೇಂಜಸ್ನ ಅಬ್ಸರ್ವ್ ಮಾಡಿದ್ದೀನಿ. ಬಟ್ ಇಲ್ಲಿ ಮೇ ಬಿ ಸುದೀಪ್ ಸರ್ ಇದ್ದಾರೇನೋ ಅಂತ ಭಯ ಇರಬೇಕೇನೋ, ಅಥವಾ ಅಗೇನ್ ಒಂದು ಅಟೆನ್ಷನ್ ಸೀಕಿಂಗ್ ಏನಾದರೂ ಪ್ಲಾನ್ ಇದೆಯಾ ಅನ್ನೋದು ಕೂಡ ಇರಬಹುದು. ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸ್ಟ್ರಾಟಜಿ ಕೂಡ ಇರ್ಬೋದೇನೋ. ಬಿಕಾಸ್ ಕೆಲವು ಜಗಳ ಅಂತ ಬಂದಾಗ ಅಲ್ಲಿ ಸೈಲೆಂಟ್ ಆಗ್ತಾರೆ ನಮ್ಮ ರಕ್ಷಿತಾ ಅವರು. ಕೆಲವು ಟೈಮಲ್ಲಿ ಏನೂ ಮಾತಾಡೋದಿಲ್ಲ. ಆ್ಯಂಡ್ ಇದಾದಮೇಲೆ ಅಲ್ಲಿ ಸುದ್ದಿ ಹೇಳುವಂಥದ್ದು ಹೌದಣ್ಣ ಸ್ವಲ್ಪ ಫೇಕ್ ಅಂತ ಅನ್ನಿಸ್ತಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಫೇಕ್ ಅವ್ರ ರಿಯಲ್ ಅನ್ನೋವಂಥದ್ದು ಅದೇ ಅಗೇನ್ ಹೇಳ್ದಂಗೆ ಅವ್ರವ್ರಿಗೆ ಬಿಟ್ಟಿರುವಂಥದ್ದು. ಬಿಕಾಸ್ ಅಲ್ಲಿ ಫೇಕ್ ಅಂತ ಬಂದಾಗ ಸುಮಾರು ಜನ ಫೇಕಾಗಿ ಆಡ್ತಿದ್ದಾರೆ. ಅವರು ಕೂಡ ಅಷ್ಟೇ, ಕೆಲವು ಟೈಮಲ್ಲಿ ಸ್ಟ್ಯಾಂಡ್ ತೊಗೊತಾರೆ, ಕೆಲವರು ತೊಗೊಳ್ಳಲ್ಲ. ಆಮೇಲೆ ಹಿಂದೆ ಒಂದು ಮಾತಾಡ್ತಾರೆ, ಮುಂದೆ ಒಂದು ಮಾತಾಡ್ತಾರೆ. ಇದು ಯಾವ್ದು ಫೇಕು ಯಾವ್ದು ರಿಯಲ್ ಅನ್ನೋದನ್ನು ಕಂಡುಹಿಡಿಯೋದು ತುಂಬ ಕಷ್ಟ ಇದೆ. ಬಟ್ ನನ್ನ ಪ್ರಕಾರ ಅಲ್ಲಿ ಆಲ್ಮೋಸ್ಟ್ ಎಲ್ಲನೂ ಒಂದು 70% ಜನ ಫೇಕಾಗಿ ಆಡ್ತಿರೋವಂಥದ್ದು. ಬಿಕಾಸ್ ಅವರ ಹೇಳಿಕೆಗಳು ನೋಡಿದಾಗ ಗೊತ್ತಾಗುತ್ತೆ. ಹೊರಗಡೆ ಇರೋದಕ್ಕೂ ಬಿಗ್ ಬಾಸ್ ಮನೆ ಒಳಗಡೆ ಇರೋದಕ್ಕೂ ಕೂಡ ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಹೊರಗಡೆ ಇದ್ದಂಗೆ ಬಿಗ್ ಬಾಸ್ ಮನೆ ಒಳಗಡೆ ಇರ್ತೀನಿ ಅಂತಂದರೆ ಖಂಡಿತವಾಗ್ಲೂ ಆಗಲ್ಲ. ಬಿಗ್ ಬಾಸ್ ಮನೆ ಒಳಗಡೆ ಹೇಗಿರಬೇಕು ಹಾಗಿದ್ರೇ ವಿನ್ ಆಗುವಂಥದ್ದು. ಇಲ್ಲ ಅಂದರೆ ತೀರಾ ಕಮ್ಮಿ ಇದೆ ವಿನ್ ಆಗುವಂಥದ್ದು. ಓಕೆ, ಇದಾದಮೇಲೆ ಸುದೀಪ್ ಸರ್ ಹೇಳುವಂಥದ್ದು ಇದೆಲ್ಲ ಹೇಳಿಕೆ ಕೇಳಿದ್ದಾದ್ಮೇಲೆ ಸುದೀಪ್ ಸರ್ ಕೊನೆಗೊಂದು ಮಾತು ಹೇಳ್ತಾರೆ. ಅಂದರೆ ಅಲ್ಲಿ ಕೆಲವರು ವ್ಯಕ್ತಿಗಳು ಇದ್ದಾರೆ. ಕೆಲವರು ನಮಗೆ ಸೂಟ್ ಆಗ್ತಾರೆ, ಕೆಲವರು ನಮಗೆ ಸೂಟ್ ಆಗಲ್ಲ, ಅಷ್ಟೇ ಸತ್ಯ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಅಂದರೆ ಬಿಗ್ ಬಾಸ್ ಮನೆ ಒಳಗಡೆ ಇರುವಂಥ ಒಂದು ಕಂಟೆಸ್ಟೆಂಟ್ಗಳು ನಮಗೆ ಕೆಲವರು ಸೂಟ್ ಆಗ್ತಾರೆ, ಕೆಲವರು ಸೂಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದರೆ ಸೂಟ್ ಆಗುವಂಥವ್ರು ನಾವು ಸರಿ ಅಂತ ಹೇಳ್ತೀವಿ, ಬಟ್ ಸೂಟ್ ಆಗದೇ ಇರೋವಂಥವ್ರು ನಮಗೆ ಅವ್ರು ಸೂಟ್ ಆಗಿಲ್ಲ, ಅವ್ರು ಮಾಡಿರುವಂಥದ್ದೆಲ್ಲ ತಪ್ಪು ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳ್ತಿರುವಂಥದ್ದು. ಮೇ ಬಿ ಇದು ಪ್ರಶ್ನೆ ಅಥವಾ ಈ ಸುದೀಪ್ ಸರ್ ಹೇಳಿರೋ ಸ್ಟೇಟ್ಮೆಂಟ್ಗಳು ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಅಂತ ಅನಿಸ್ತಾ ಇದೆ ನನಗೆ. ಬಿಕಾಸ್ ಅಲ್ಲಿ ಸುದೀಪ್ ಸರ್ ನಿಂತ್ಕೊಂಡಿರೋವಂಥ ರೀತಿಗಳೆಲ್ಲ ನೋಡ್ತಾ ಇದ್ದರೆ ಕಟ್ ಪೀಸ್ಗಳನ್ನು ಮಾಡಿ ಪ್ರೋಮೋ ಕಟ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಯಾವ ಸ್ಟೇಟ್ಮೆಂಟು ಯಾರಿಗೆ ಹೇಳಿದಾರೆ ಅನ್ನೋದು ಕೂಡ ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗಲ್ಲ. ಬಟ್
ಪೂರ್ತಿ ನೋಡಿದಾಗ ಅನಿಸಿರುವಂಥದ್ದು ಇಲ್ಲಿ ರಕ್ಷಿತಾ ಅವ್ರಿಗೆ ಈ ಒಂದು ಪ್ರೋಮೋದಲ್ಲಿ ಈ ಒಂದು ವಿಷಯದಲ್ಲಿ ಸೊ ಸುದೀಪ್ ಸರ್ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಅದು ಬಿಟ್ಟು ಇನ್ನು ಯಾರ್ಯಾರಿಗೆ ಕ್ಲಾಸ್ ಇದೆ ಏನೇನಿದೆ ಅನ್ನೋದನ್ನ ಎಪಿಸೋಡಲ್ಲಿ ನೋಡಿದಾಗೆ ಗೊತ್ತಾಗುವಂಥದ್ದು. ಓಕೆ, ಸೊ ಸದ್ಯಕ್ಕೆ ನನಗೆ ಅನಿಸಿರೋದು ನೋಡಿದ್ರೆ ಹಂಚ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್.